ಪ್ರಥಮ ಚೆಂಡಿಗಾಗಿ ಫಹಾದ್ ಯಸಂತ ಚೆಂಡು ಕ್ಲೀನ್ ಮಾಡಿದ್ದಾರೆ. ಅಂತಿಮ ಫೈನಲ್ ಪಂದ್ಯಾಟದಲ್ಲಿ ಫಹಾದ್ ಶೂನ್ಯಕ್ಕೆ ಔಟು. ಬಹಳಷ್ಟು ಉತ್ತಮವಾದ ಒಂದು ಎಸ್ಕಾರಿಕೆಯನ್ನು ತೋರ್ಪಡಿಸಿದ್ರು ಎಸೆತಗಾರ ಅಭಿ. ಪ್ರಥಮ ಚೆಂಡಿನಲ್ಲೇ ಕ್ಲೀನ್ ಬಾಲ್ ಮಾಡುವ ಮುಖ್ಯವಾಗಿ ಫಹಾದ್ಗೆ ಪೌಲಿನ ದಾರಿ ತೋರಿಸ್ತಾ ಇದ್ದಾರೆ. ಬಹಳಷ್ಟು ಪಂದ್ಯಕೂಟದಲ್ಲೇ ತನ್ನದೇ ಅಂತ ದಾಂಡಿಗತನವನ್ನು ತೋರ್ಪಡಿಸುವ ನಂಬುಗೆಯ ದಾಂಡಿಗ ಸದ್ಯ ಫೈನಲ್ ಪಂದ್ಯಾಟದಲ್ಲಿ ಶೂನ್ಯಕ್ಕೆ ಉತ್ತರಿಯನ್ನು ಒಪ್ಪಿಸಿ ಪೆವಿಲಿಯನ್ ಹಾದಿ ಹಿಡಿತಾ ಇದ್ದಾರೆ. ಮತ್ತೊಮ್ಮೆ ಅಭಿ ಎರಡನೇ ಬಾರಿ ರಿವರ್ಸ್ ದಾಖಲಿಸುವ ಪ್ರಯತ್ನ ಬರ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಕೂಡ ಹೆಚ್ಚಿನ ಜವಾಬ್ದಾರಿಯನ್ನು ನೀಡ್ತಾ ಇದ್ದಾರೆ ನೇರ ನಿರ್ಣಾಯಕ ವಿನೋದ. ಸದ್ಯ ಅದ್ಯಾವ ರೀತಿ ತೀರ್ಪು ಹೊರಬೀಳಲಿಕ್ಕಿದೆ ಕಾದ್ ನೋಡ್ಬೇಕಷ್ಟೇ. ನಾಟ್ಔಟ್ ಅನ್ನುವ ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ. ಸಾಕಷ್ಟು ಸಮಯವನ್ನು ತೆಗೆದುಕೊಂಡ್ರು ಕೂಡ ಬಹಳಷ್ಟು ಉತ್ತಮವಾದಂತಹ ಒಂದು ತೀರ್ಪುಗಾರಿಕೆಯನ್ನು ತೃತೀಯ ನಿರ್ಣಾಯಕರು ತಿಳಿಪಡಿಸ್ತಾ ಇದ್ದಾರೆ. ಸದ್ಯ ನಾನ್ ಸ್ಟ್ರೈಕರ್ ಆಟಗಾರ ನಿಟ್ಟುಸಿರನ್ನು ಬಿಡ್ತಾ ಇದ್ದಾನೆ. तू आ भाई इधर चलो नॉन स्ट्राइकर कौन देखे
ಬಹಳ ಉತ್ತಮವಾದಂತಹ ಹೊಡೆತ, ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆ, ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಅಲ್ಲಿ ದಯವಿಟ್ಟು ಅನಾವಶ್ಯಕವಾಗಿ ಪಟಾಕಿಯನ್ನು ಸಿಡಿಸಬೇಡಿ, ಅಲ್ಲಿ ಆಟಗಾರರಿಗೆ ತೊಂದರೆ ಆಗ್ತದೆ. ದಯವಿಟ್ಟು ಅಲ್ಲಿ ವಿಶೇಷವಾಗಿ ಕ್ಯಾಮ್ರಾಮನ್ ಇದ್ದಾರೆ, ವೈಸ್ ಸ್ಪೋರ್ಟ್ಸ್ನ ಅರ್ಫಾತ್ ಕ್ಯಾಮ್ರಾಮನ್ ಇದ್ದಾರೆ, ಅವರಿಗೆ ತೊಂದರೆ ಆಗ್ತದೆ. ನಿಟ್ಟಿನಲ್ಲಿ ದಯವಿಟ್ಟು ಯಾರು ಕೂಡ ಅಡಚಣೆಯನ್ನು ಮಾಡಬಾರ್ದು ಅಂತ ಕೇಳಿಕೊಳ್ತಾ ಇದ್ದೀನಿ. ಅರುಣ್ ಸ್ಟ್ರೈಕರ್ ಅಲ್ಲಿ ಬಹಳ ಉತ್ತಮವಾದಂತಹ ಹೊಡೆತ, ಚೆಂಡು ಸೀಮಾ, ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಒಂದು ಕಾಯಕವನ್ನು ಮಾಡ್ತಾ ಇದ್ದಾರೆ. ಒಂದೆಡೆ ಅರ್ಫಾತ್ ಮುಖ್ಯ ಸಿಬ್ಬಂದಿ ವರ್ಗದಲ್ಲಿ ಪ್ರಮುಖವಾಗಿರ್ತಕ್ಕಂಥ ವೈಸ್ ಸ್ಪೋರ್ಟ್ಸ್ನ ಕೇಂದ್ರ ಬಿಂದು ಅರ್ಫಾತ್ ರವರು ಬಹಳ ಉತ್ತಮವಾದಂಥ ಒಂದು ಕಾಯಕವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೇವೆ. ಈ ನಿಟ್ಟಿನಲ್ಲಿ ಅರ್ಫಾತ್ ಬಹಳಷ್ಟು ಉತ್ತಮವಾದಂಥ ಒಂದು ಕಾಯಕವನ್ನು ವೈಸ್ ಸ್ಪೋರ್ಟ್ಸ್ನ ಪರವಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲ ಕ್ರೀಡಾ ಅಭಿಮಾನಿಗಳ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ನಡೀತಾ ಇರುವಂತಹ ಗಣೇಶ್ ಟ್ರೋಫಿ 2022 ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದ್ದಾವೆ. ಫೈನಲ್ ಪಂದ್ಯಾಟ ರಾಯಲ್ ಕ್ರಿಕೆಟರ್ಸ್ ಹಾಗೂ YGCC ನಡುವೆ ಒಂದು ಪ್ರಬಲ ಹೋರಾಟ ಸಾಗಿ ಬರ್ತಾ ಇದೆ. ಈಗಾಗಲೇ ಗಣೇಶ್ ರವರ ಹುಟ್ಟು ಹಬ್ಬವನ್ನು ಅದ್ದೂರಿಯಾಗಿ ಎಲ್ಲ ಕ್ರೀಡಾಭಿಮಾನಿಗಳು, ಕ್ರೀಡಾಪಟುಗಳು ಆಚರಿಸಿಕೊಂಡಿದ್ರು. ಆಂಟೋನಿ ಸ್ವಾಮಿರವರ ಒಂದು ಸಮ್ಮುಖದಲ್ಲಿ ಬೀಸುವ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಒಂದು ಟೂರ್ನಮೆಂಟ್ KR ವಿಧಾನಸಭಾ ಕ್ಷೇತ್ರದ ಆಟಗಾರರಿಗೆ ಮಾತ್ರ ಆಡ್ಲಿಕ್ಕೆ ಅವಕಾಶವನ್ನು ವಿನೋದ್ ರವರ ಮಾಲೀಕತ್ವದ ಒಂದು ಗ್ರಿಫಿನ್ ಸಂಸ್ಥೆ ಮಾಡಿಕೊಡ್ತಾ ಇದೆ. ಯಾವುದೇ ಒಂದು ಪ್ರವೇಶ ಶುಲ್ಕವಿಲ್ಲದೆ ಉಚಿತವಾಗಿ ಆಡ್ಲಿಕ್ಕೆ ಆಯಾ ತಂಡಕ್ಕೆ ಅನುವನ್ನ ಮಾಡಿಕೊಡ್ತಾ ಇದೆ ಗ್ರಿಫಿನ್ ಸಂಸ್ಥೆ. ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ವ್ಯವಸ್ಥಿತವಾಗಿ. ಒಂದೆಡೆ ಇದೆ KR ವಿಧಾನಸಭಾ ಕ್ಷೇತ್ರದ ಸ್ಥಳೀಯ ವೀಕ್ಷಕರಣಗಾರ ನದೀಮ್ ಮಾದ್ರೆ, ಮತ್ತೊಂದೆಡೆ ನಾನು ನಿಮ್ಮ ಫಾರೂಕ್ ಪಾಷಾ ಹಾರೋಳಿ ಕನಕಪುರ.
ಸುಂದರತೆಯ ಚೆಂಡು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಜಾನ್ ಮ್ಯಾಚ್ಗಾರಿಕೆ ತಂಡದ ಒಟ್ಟು ಮೊತ್ತ 9ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 3ನೇ ಓವರ್ನಲ್ಲಿ ಅಂತಿಮ 4 ಎಸೆತ ಇನ್ನು ಕೂಡ ಬಾಕಿ ಉಳಿತಾ ಇದೆ. ಫಹಾದ್ ಔಟ್ ಆದ ನಂತರ ಬಹಳಷ್ಟು ಓಟದ ಗಟ್ಟಿಯಲ್ಲಿ ಇಳಿಕೆ ಆಗ್ತಾ ಇದೆ. ಬೀಸುವ ಪ್ರಯತ್ನ, ಔಟರ್ ಎಡ್ಜ್ ಆಗ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಕೂಡ. ಬಹುಶಃ ಫಹಾದ್ ಇದ್ದಿದ್ರೆ YGCC ತಂಡ ಬೃಹತ್ ಮೊತ್ತವನ್ನ ದಾಖಲಿಸುವ ಇರಾದೆಯನ್ನು ವ್ಯಕ್ತಪಡಿಸಬಹುದಾಯಿತು. ಈ ನಿಟ್ಟಿನಲ್ಲಿ ಪ್ರಥಮ ಚೆಂಡಿನಲ್ಲೂ ಫಹಾದ್ ಕ್ಲೀನ್ ಬೌಲ್ ಆಗುವ ಮುಖ್ಯವಾಗಿ ಆ ತಂಡದ ಭದ್ರ ಬುನಾದಿಗೆ ಕೊಳ್ಳಿಯನ್ನು ಇಟ್ಟಿದ್ದಾರೆ ಎಸೆತಗಾರ. ನೋ ಬಾಲ್ ಎನ್ನುವ ಸೂಚನಾ ತೀರ್ಪುಗಾರರಿಂದ ರವಾನೆ ಆಗ್ತಾ ಇದೆ. ಡೀಪ್ ಲಾಂಗ್ ಆಫ್ ಕ್ಷೇತ್ರದಲ್ಲಿ ಅವಳಿ ಓಟದ ಪೂರೈಕೆ ಕೂಡ ಆಗ್ತಾ ಇದೆ. 1+2 3 ಓಟದ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ. ಅಲ್ಲಿ ಪಂದ್ಯಾಟನ ಮುಂದುವರಿಸಿಕೊಳ್ಬೇಕು. ಆಸಿಫ್ಗೆ ಅಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಜಾಣ್ ಮ್ಯಾಚ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ರಾಯಲ್ ಕ್ರಿಕೆಟರ್ಸ್ ಮ್ಯಾಚ್ಗಾರರು. ಸಾಕಷ್ಟು ತಂಡಗಳಿಗೆ ಸೋಲಿನ ರುಚಿಯನ್ನು ತೋರಿಸಿದ YGCC ತಂಡ ಫೈನಲ್ ಪಂದ್ಯಾಟದಲ್ಲಿ ಸ್ವಲ್ಪ ಮಟ್ಟಿಗೆ ಎಡುವಿಕೆಯನ್ನು ಕಂಡುಕೊಳ್ತಾ ಇದೆ. ಓಟದ ಗಳಿಕೆಯಲ್ಲಿ ಕೂಡ ಇಳುವರಿಕೆ ಆಗ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ತಂಡದ ಒಟ್ಟು ಮೊತ್ತ 12, 1 ಪ್ರಮುಖ ಉದ್ದರಿ ಆಘಾತದ ಬಳಿಕವಾಗಿ. ಆಸಿಫ್ ಸ್ಟ್ರೈಕರ್ ಅಲ್ಲಿ ಆಸಿಫ್ಗೆ ಸಂದ ಚೆಂಡು ಮತ್ತೊಮ್ಮೆ ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 3ನೇ ಓವರ್ನ ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್ಸ್ ಟು ಗೋ. ಬೀಸುವ ಪ್ರಯತ್ನ, ಡೀಪ್ ಲಾಂಗ್ ಆನ್ ಕ್ಷೇತ್ರದಲ್ಲಿ ಕ್ರಮಿಸ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಅವಳಿ ಓಟವನ್ನು ದಾಖಲಿಸುವ ಯತ್ನದಲ್ಲಿ ಯಶಸ್ಸನ್ನು ಸಾಧಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 15ಕ್ಕೆ ತಲುಪ್ತಾ ಇದೆ. ಮುಕ್ತಾಯ ಕಂಡಂತ 3 ಓವರ್ನ ಬಳಿಕ, ಅರ್ಥಾತ್ 15 ಚೆಂಡುಗಳ ಮುಂದೆ 15 ಓಟವನ್ನು ಈಗಾಗಲೇ YGCC ತಂಡ ದಾಖಲಿಸ್ತಾ ಇದೆ. ಅಂತಿಮ 5 ಎಸೆತ ಬಾಕಿ ಉಳಿತಾ ಇದೆ ಪ್ರಾರಂಭಿಕ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲಿಕ್ಕೆ. ಈ ಮುಂಚೆ ನಾನು ತಿಳಿಪಡಿಸುವ ಹಾಗೆ 20 ಚೆಂಡುಗಳಲ್ಲಿ 20 ಓಟವನ್ನು ದಾಖಲಿಸಿದ್ರು ಕೂಡ ಹೋರಾಟದ ಮೊತ್ತವಾಗ್ತದೆ ಫ್ಲಡ್ ಲೈಟ್ಸ್ ಅಡಿಯಲ್ಲಿ. ಅಷ್ಟು ಸುಲಭವಾಗಿ ಚೇಸ್ ಮಾಡಬಲ್ಲಂತ ಒಂದು ಮೊತ್ತ ಅಲ್ಲ. 20 ಚೆಂಡುಗಳಲ್ಲಿ 20 ಓಟ ಇದ್ರೂ ಕೂಡ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ ಎಸ್ಕಾರ ವಿರುದ್ಧವಾಗಿ ದಾಂಡಿಗರು. ಸದ್ಯ ಅಂತಿಮ ಓವರ್ಗಾಗಿ ಹುಸೇನ್ ಅನ್ನ ಪರಿಚಯಿಸ್ತಾ ಇದೆ. ಸುಂದರತೆ ಎಸೆತ, ದಾಡು ಚೆಂಡಿನ ಸಂಪರ್ಕ ಲಭಿಸ್ತಾ ಇಲ್ಲ. ಚುಕ್ಕೆ ಎಸೆತ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 4 ಎಸೆತ ಬಾಕಿ ಉಳಿತಾ ಇದೆ. ಅಸ್ಗರ್ ಅವರ ಮಾಲೀಕತ್ವದ ಒಂದು YGCC ತಂಡ ಬಹಳ ಉತ್ತಮವಾದಂತಹ ಒಂದು ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. 1 ಓಟದ ಪೂರೈಕೆ ಆಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಆಸಿಫ್ ಸಂದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಅವಳಿ ಓಟದ ಪೂರೈಕೆ ಕೂಡ. ತಂಡದ ಒಟ್ಟು ಮೊತ್ತ 18ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 4ನೇ ಓವರ್ನ ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ಇಲ್ಲಿ ದಾಖಲಿಸುತ್ತಾರೆ YGCC ತಂಡದ ದಾಂಡಿಗರು ಕಾದ್ ನೋಡಬೇಕಾಗ್ತದೆ. ಹುಸೇನ್ ಮತ್ತೊಮ್ಮೆ 4ನೇ ಬಾರಿ
ಉದ್ದರಿ ಆವರಿಸಿಕೊಂಡು ಬೀಸುವ ಪ್ರಯತ್ನ, ಕ್ರಮವಲ್ಲದ ಎಸೆತ. ಒಂದೋಟದ ಹೆಚ್ಚುವರಿ ಜೊತೆಯಲ್ಲಿ 1+1 2 ಓಟದ ಹೆಚ್ಚುವರಿ ಸೇರ್ಪಡೆ. भागे नहीं है ಔಟ್ ಆಗಿದೆ. ಓಕೆ, ಒಂದೋಟದ ಹೆಚ್ಚುವರಿ ಸೇರ್ಪಡೆ ಉದ್ದರಿ ಆಘಾತ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 19 ಓಟಗಳು. ಕ್ಷಣಗಳ ಗಾಳಿಯಲ್ಲಿ ಚೆಂಡು ಬಹಳಷ್ಟು ಉತ್ತಮವಾದಂತ ಒಂದು ಗುತ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸುಂದರ ಪಯಸ್ಕಾರಿಕೆ ಹುಸೇನ್ ಮುಖ್ಯವಾಗಿ ಲಾಸ್ಟ್ ಬಾಲ್. ಇನ್ನಿಂಗ್ಸ್ ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ. ಮತ್ತೊಮ್ಮೆ ಹುಸೈನ್ ಅಂತಿಮ ಚೆಂಡಿಗಾಗಿ ಹೊಸ ದಾಂಡಿಗ ಅಜಿತ್ನ ಒಳ ಪ್ರವೇಶ ಆಗ್ತಾ ಇದೆ. ಕ್ಲೀನ್ ಮಾಡಿ ಬಾರಿ ಬಹಳಷ್ಟು ಉತ್ತಮವಾದಂತಹ ಒಂದು ಎಸೆತ. ಹುಸೈನ್ ಜಾರ್ಮೆಸ್ಕಾರಿಕೆಯನ್ನು ತೋರ್ಪಡಿಸಿದ್ರು. ಅಂತಿಮ ಓವರ್ನಲ್ಲಿ ಒಂದು ಚಾಕಚಕ್ಯದ ಎಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಪ್ರಾರಂಭಿಕ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ 19 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 20 ಚೆಂಡುಗಳ ಮುಂದೆ 20 ಓಟವನ್ನು ಇಲ್ಲಿ ದಾಖಲಿಸಬೇಕಾಗಿದೆ. ರಾಯಲ್ ಕ್ರಿಕೆಟರ್ಸ್ ಬಹಳಷ್ಟು ಉತ್ತಮವಾದಂತಹ ಒಂದು ಆಟವನ್ನು ಕೂಡ ಆಡ್ತಾ ಇದೆ. ಬೆಳಗಿನ ಕೂಡ ಸಾಕಷ್ಟು ತಂಡಗಳಿಗೆ ಸೋಲಿನ ರುಚಿಯನ್ನ ತೋರಿಸಿದಂತ ಎರಡು ಪ್ರಮುಖ ತಂಡಗಳು, ಒಂದೆಡೆ ರಾಯಲ್ ಕ್ರಿಕೆಟರ್ಸ್, ಮತ್ತೊಂದೆಡೆ YGCC ತಂಡ. ಎರಡು ತಂಡಗಳು ಸಾಕಷ್ಟು ಪ್ರಬಲ ಹೋರಾಟವನ್ನು ತೋರ್ಪಡಿಸಬಲ್ಲಂತ ತಂಡಗಳು. ಅಂತಿಮ ಕ್ಷಣದವರೆಗೂ ನಿರ್ದಿಷ್ಟ ತಂಡ ಜಯಿಸ್ತದೆ ಅಂತ ಅನುಮಾನಿಸುವುದು ಮೂರ್ಖತನದ ಪರಿಮಾವಧಿ ಆಗ್ತದೆ. ಈ ನಿಟ್ಟಿನಲ್ಲಿ ಅದ್ಯಾವ ದಾಂಡಿಗರನ್ನ ಆರಂಭಿಕ ಹಂತದಲ್ಲಿ ರವಾನಿಸ್ತಾರೆ ಇಲ್ಲಿ ರಾಯಲ್ ಕ್ರಿಕೆಟರ್ಸ್ನ ನಾಯಕ ಕಾದ್ ನೋಡ್ಬೇಕಷ್ಟೇ. ದಯವಿಟ್ಟು ರಾಯಲ್ ಕ್ರಿಕೆಟರ್ಸ್ನ ಆರಂಭಿಕ ದಾಂಡಿಗನ ರವಾನಿಸಿಕೊಡ್ಬೇಕು. 20 ಚೆಂಡುಗಳಲ್ಲಿ 20 ಓಟವನ್ನು ದಾಖಲಿಸಿಕೊಳ್ಬೇಕಾಗಿದೆ. ಸಾಕಷ್ಟು ತಂಡಗಳಿಗೆ ಸೋಲಿನ ರುಚಿಯನ್ನು ತೋರಿಸಿದಂತ ರಾಯಲ್ ಕ್ರಿಕೆಟರ್ಸ್ ಮತ್ತೊಂದು ಶ್ರೇಷ್ಠ ತಂಡದಲ್ಲಿ ಒಂದಾಗಿರ್ತಕ್ಕಂಥ YGCC ತಂಡದ ವಿರುದ್ಧವಾಗಿ ಪ್ರಬಲ ಹೋರಾಟವನ್ನು ನಡೆಸ್ತಾ ಇದೆ. ಫೈನಲ್ ಪಂದ್ಯಾಟದಲ್ಲಿ ಪ್ರತಿ ಚೆಂಡಿನಲ್ಲಿ 20 ಓಟವನ್ನು ದಾಖಲಿಸಿದ್ರು ಕೂಡ ರಾಯಲ್ ಕ್ರಿಕೆಟರ್ಸ್ ಗಣೇಶ್ ಟ್ರೋಫಿ 2022 ಕಪ್ ಎತ್ತಿ ಹಿಡಿಯಲಿಕ್ಕಿದ್ದಾರೆ. ಈ ನಿಟ್ಟಿನಲ್ಲಿ ಆರಂಭಿಕ ದಾಂಡಿಗರ ಒಳ ಪ್ರವೇಶ ಆಗ್ತಾ ಇದೆ. ನವೀನ್ ಸ್ಟ್ರೈಕರ್ ಅಲ್ಲಿ ಈಗಾಗಲೇ ಬಹಳಷ್ಟು ಉತ್ತಮವಾದಂತಹ ಒಂದು ಗೂಟ ರಕ್ಷಣೆಯನ್ನು ಮಾಡಿದಂತ ಆಟಗಾರ ಸದ್ಯ ಈಗ ದಾಂಡಿಗ ತನದಲ್ಲಿ ಆರಂಭಿಕ ಹಂತದಲ್ಲಿ ಮುಂಬಡ್ತಿಯನ್ನು ಪಡ್ಕೊಳ್ತಾ ಇದ್ದಾನೆ. ಬಹಳಷ್ಟು ಉತ್ತಮವಾದ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯವುಳ್ಳ ದಾಂಡಿಗ ಕೂಡ ಹೌದು ನವೀನ್. ಈ ನಿಟ್ಟಿನಲ್ಲಿ ಪ್ರತಿ ಚೆಂಡಿನಲ್ಲಿ 20 ಓಟವನ್ನು ದಾಖಲಿಸಿದ್ರು ಕೂಡ ರಾಯಲ್ ಕ್ರಿಕೆಟರ್ಸ್ ಪಂದ್ಯಾಟ ಜಯಿಸುವ ಎಲ್ಲ ಒಂದು ಅವಕಾಶ ಇರ್ತದೆ.
ಬಹಳ ಸುತ್ತಲದಂತ ಹೊಡೆತ ನವೀನ್ ದಾಂಡಿಗ ಮುಖ್ಯವಾಗಿ ವೈಡ್ ಲಾಂಗ್ ಕ್ಷೇತ್ರದಲ್ಲಿ ಕ್ರಮಿಸ್ತಾ ಇದೆ. ಬಹಳ ಸುತ್ತಲದಂತ ಹೊಡೆತವನ್ನು ನವೀನ್ ದಾಖಲಿಸಿದ್ರು. ಖಾತೆ ಕೂಡ ತೆರವಾಗ್ತಾ ಇದೆ ಒಂಟಿ ಓಟದ ಮೂಲಕವಾಗಿ. ಪ್ರತಿ ಚೆಂಡಿನಲ್ಲಿ ಒಂಟಿ ಓಟ ದಾಖಲಿಸಿದ್ರು ಕೂಡ ರಾಯಲ್ ಕ್ರಿಕೆಟರ್ಸ್ ಪಂದ್ಯಾಟವನ್ನು ಜಯಿಸುವ ಅವಕಾಶ ಇರ್ತದೆ. ಬೀಸುವ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕೆ ಎಸೆದ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 3ನೇ ಬಾರಿ ಅರುಣ್. ಮತ್ತೊಮ್ಮೆ ಬೀಸುವ ಪ್ರಯತ್ನ, ಔಟರ್ ಎಡ್ಜ್ ಆಗ್ತಾ ಇದೆ. ಪ್ರಾರಂಭಿಕ ಉತ್ತರಿ ನೆಲಕ್ಕೆ ಉಡ್ತಾ ಇದೆ. ಬಹಳ ಸೂತನದಂತ ಒಂದು ಗೂಟ ರಕ್ಷಣೆಯನ್ನ ಫಹದ್ ತೋರ್ಪಡಿಸ್ತಾ ಇದ್ದಾರೆ YGCC ಪರವಾಗಿ. ಹೊಸ ದಾಂಡಿಗ ಹುಸೈನ್ ಅಂಕಣವನ್ನು ಪ್ರವೇಶಿಸ್ತಾ ಇದ್ದಾರೆ. ಕೆಲವೊಂದು ಸಲಹೆ ಸೂಚನೆಯನ್ನ ಮತ್ತೋರ್ವ ದಾಂಡಿಗ ನವೀನ್ ತಿಳಿಪಡಿಸ್ತಾ ಇದ್ದಾರೆ ಹುಸೇನ್ಗೆ. ಅದ್ಯಾವ ರೀತಿ ಸಲಹೆ ಸೂಚನೆಯನ್ನ ಚಾಚು ತಪ್ಪದೆ ಪಾಲಿಸ್ತಾರೆ ಇಲ್ಲಿ ಹುಸೇನ್ ಕಾದ್ ಮಾಡಬೇಕಷ್ಟೇ. ರೋಮಾಂಚನಕಾರಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ KR ಪುರ ಕಾಲೇಜು ಕ್ರೀಡಾಂಗಣದ ಒಳಭಾಗದಲ್ಲಿ. ಹುಸೇನ್ ಸ್ಟ್ರೈಕರ್ ಅಲ್ಲಿ ಅಂತಿಮ ಓವರ್ನಲ್ಲಿ ಬಹಳ ಉತ್ತಮವಾದಂತಹ ಒಂದು ಎಸ್ಕಾರಿಕೆಯನ್ನು ತೋರ್ಪಡಿಸಂತ ಆಟಗಾರ. ಶಾರ್ಟ್ ಆಗಿ ಬಿದ್ದಂತಹ ಚೋಡು ಬಹಳ ಉತ್ತಮವಾದಂತಹ ಒಂದು ಆಟ. ಖಾತೆ ಕೂಡ ತೆರವಾಗ್ತಾ ಇದೆ ಒಂಟಿ ಓಟದ ಮೂಲಕವಾಗಿ. ಸದ್ಯ ನವೀನ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾನೆ. ಪ್ರಥಮ ಚೆಂಡಿನಲ್ಲಿ ಬಹಳ ಉತ್ತಮವಾದಂತಹ ಒಂದು ಹೊಡೆತವನ್ನು ದಾಖಲಿಸಿದ್ರು. ಕೇವಲ ಒಂಟಿ ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ರು ಇಲ್ಲಿ ಅರುಣ್. ಬೀಸುವ ಪ್ರಯತ್ನ, ಡೀಪ್ ಲಾಂಗ್ ಆಫ್ ಕ್ಷೇತ್ರದಲ್ಲಿ ಚೆಂಡು ಕ್ರಮಿಸ್ತಾ ಇದೆ. ಒಂಟಿ ಓಟದ ಮೂಲಕವಾಗಿ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಪ್ರಾರಂಭಿಕ ಓವರ್ ಮುಕ್ತಾಯದ ಬಳಿಕ ರಾಯಲ್ ಕ್ರಿಕೆಟರ್ಸ್ ಒಟ್ಟು ಮೊತ್ತ 3ಕ್ಕೆ ತಲುಪ್ತಾ ಇದೆ. ಪ್ರಮುಖ ಒಂದು ಉದ್ದರಿ ಆಘಾತದ ಬಳಿಕವಾಗಿ ಜಯಕ್ಕಾಗಿ ಇನ್ನೂ ಕೂಡ 15 ಎಸೆತ 17 ಓಟಗಳು ಬರಬೇಕಾಗಿದೆ. ಬಹುಶಃ ಇಲ್ಲಿ ನವೀನ್ ಉದ್ದರಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳಿಕ್ಕಿದೆ ರಾಯಲ್ ಕ್ರಿಕೆಟರ್ಸ್ ಪರವಾಗಿ. ಅದ್ಯಾವ ರೀತಿ ಜವಾಬ್ದಾರಿಯುತ ಆಟವನ್ನು ನವೀನ್ ಮುಂದಿನ ಹಂತದಲ್ಲಿ ತೋರ್ಪಡಿಸುತ್ತಾರೆ ಕಾದ್ ನೋಡ್ಬೇಕಷ್ಟೇ. ಅಂತಿಮ 15ಕ್ಕೆ 17. ಅನೀಶ್ 2ನೇ ಓವರ್ಗಾಗಿ ತಂಡದ 2ನೇ ಓವರ್ ಹಾಗೂ ವೈಯಕ್ತಿಕ ಪ್ರಥಮ ಓವರ್ಗಾಗಿ ಪ್ರಥಮ ಚೆಂಡು. ನವೀನ್ ಎಸೆದ ಚೆಂಡು ಔಟರ್ ಎಡ್ಜ್ ಆಗ್ತಾ ಇದೆ. ಮತ್ತೊಮ್ಮೆ ಚುರುಕಾದ ಒಂದು ಗೂಟ ರಕ್ಷಣೆ ಬರ್ತಾ ಇದೆ. ಕೇವಲ ಒಂಟಿ ಓಟಗಳಿಗೆ ಅವಕಾಶವನ್ನು ಅನೀಶ್ ಮಾಡಿಕೊಟ್ರು. ಬಹಳಷ್ಟು ಜಾಣ್ಮೆ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ ಇಲ್ಲಿ ನವೀನ್. ಪ್ರತಿ ಚೆಂಡಿನಲ್ಲಿ ಒಂಟಿ ಓಟವನ್ನು ದಾಖಲಿಸುವ ಯತ್ನದಲ್ಲಿ ನವೀನ್ ತೋರ್ಪಡಿಸ್ತಾ ಇದ್ದಾರೆ. ಸದ್ಯ ಯಶಸ್ಸನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಹುಸೇನ್ ಸ್ಟ್ರೈಕರ್ ಅಲ್ಲಿ ಅನೀಶ್ 2ನೇ ಬಾರಿ. ವಿಶಿಷ್ಟ ಶೈಲಿಯಲ್ಲಿ ಆಡುವ ಪ್ರಯತ್ನ ಬರ್ತಾ ಇದ್ದಾರೆ. ಅವಕಾಶ ಇತ್ತು. ದುರಾದೃಷ್ಟಕರ ರೀತಿಯಲ್ಲಿ ಉದ್ದರಿ ನೆಲಕ್ಕೆ ಉಳ್ತಾ ಇದ್ದಾರೆ. ಮುಖ್ಯವಾಗಿ ಅನಾವಶ್ಯಕವಾಗಿ ಓಟವನ್ನು ಕಸುವ ಯತ್ನದಲ್ಲಿ ಪ್ರಮುಖ ಉದ್ದರಿ ನೆಲಕ್ಕೆ ಉಳ್ತಾ ಇದೆ ನವೀನ. ಮುಖ್ಯವಾಗಿ ಪ್ರಮುಖ ಕೊಂಡಿ ಕಳಚಿ ಬೀಳ್ತಾ ಇದೆ ರಾಯಲ್ ಕ್ರಿಕೆಟರ್ಸ್ ನಂಬುಗೆ ಆಧಾರ ಸ್ತಂಭ ನವೀನ್. ಬ್ಯಾಕ್ ಟು ಪವಿಲಿಯನ್. ಸ್ವಲ್ಪ ಮಟ್ಟಿಗೆ YGCC ತಂಡದ ನಾಯಕ ನಿಟ್ಟುಸಿರನ್ನ ಬಿಡ್ತಾ ಇದ್ದಾನೆ ಈ ಒಂದು ಪ್ರಮುಖ ಉದ್ದರಿ ಆಘಾತದ ಬಳಿಕವಾಗಿ. ತಂಡದ ಒಟ್ಟು ಮೊತ್ತ 4 ಓಟಗಳು
ಪ್ರಮುಖ 2 ಉದ್ದರಿ ಆಘಾತದ ಬಳಿಕವಾಗಿ ಅಂತಿಮ 13 ಎಸೆತ ಜಯಕ್ಕಾಗಿ 16 ಓಟಗಳು ಬರಬೇಕಾಗಿದೆ. ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. ವಿನೋದ್ ಗಮನಿಸಿಕೊಳ್ಳಿ, ವಿಳಂಬ ಆಗ್ತಾ ಇದೆ. गोल को एक क्या लोगे 9 को 8 ला दे. ಸುಂದರತೆಯ ಚೆಂಡು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಇಲ್ಲಿ ಅನೀಶ್. ಬಹಳಷ್ಟು ಜಾಣ್ಮೆಸ್ಕಾರಿಕೆ ತೋರ್ಪಡಿಸಿದ ವೈಜಿಸಿಸಿ ಪರವಾಗಿ ಅಂತಿಮ 12 ಎಸೆತ ಜಯಕ್ಕಾಗಿ 16 ಓಟಗಳು ಬರಬೇಕಾಗಿದೆ ರಾಯಲ್ ಕ್ರಿಕೆಟರ್ಸ್ ತಂಡಕ್ಕೆ. ಒಂದು ಬೌಂಡ್ರಿ ಬಂದರೆ ಪಂದ್ಯಾಟದ ಚಿತ್ರಣವೇ ಬದಲಾಗ್ತದೆ. ಮತ್ತೊಮ್ಮೆ ಬೀಳಿಸುವ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅನೀಶ್. ಬಹಳಷ್ಟು ಜಾಣ್ಮೆಸ್ಕಾರಿಕೆ ತೋರ್ಪಡಿಸ್ತಾ ಇದ್ದಾನೆ. ಅಂತಿಮ 11 ಎಸೆತ ಜಯಕ್ಕಾಗಿ 16 ಓಟಗಳು ಬರಬೇಕಾಗಿದೆ. 11 balls 16 runs रिकॉर्ड में 11 गेंदों में 16 रन की आवश्यकता. क्या इस लक्ष्य को पूरा कर पाएगी रॉयल क्रिकेटर्स, देखना पड़ेगा. बहुत ही दिलचस्प मैच यहाँ पर देखने को मिलता हुआ. ಮತ್ತೊಮ್ಮೆ ಜಾಣ್ಮೆಸ್ಕಾರಿಕೆ 10 ಎಸೆತ ಜಯಕ್ಕಾಗಿ 16 ಓಟಗಳು ಬರಬೇಕಾಗಿದೆ. ಬಹುಶಃ ಇಲ್ಲಿ ನವೀನ ಉತ್ತರಿ ಇಲ್ಲಿ ವೈಜಿಸಿಸಿ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಅದೇ ರೀತಿ ರಾಯಲ್ ಕ್ರಿಕೆಟರ್ಸ್ಗೆ ತಲೆನೋವಿನ ವಿಚಾರ ಆಗ್ತಾ ಇದೆ. 10 ಎಸೆತ ಜಯಕ್ಕಾಗಿ 16 ಓಟಗಳು ಬರಬೇಕಾಗಿದೆ. ಇಲ್ಲಿ ಒಂದು ಸಿಕ್ಸರ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬರಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ರಾಯಲ್ ಕ್ರಿಕೆಟರ್ಸ್ ಎದುರಿಸ್ತಾ ಇದೆ. ಹೊಸ ಎಸೆತಗಾರ ಶ್ರೀನಿವಾಸನ ಪರಿಚಯಿಸ್ತಾ ಇದೆ ವೈಜಿಸಿಸಿ ತಂಡ. ಅಂತಿಮ 10ಕ್ಕೆ 16 ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದೆ. ಫೈನಲ್ ಪಂದ್ಯಾಟ, ಒಂದು ಹೈ ವೋಲ್ಟೇಜ್ ಪಂದ್ಯಾಟ ರಾಯಲ್ ಕ್ರಿಕೆಟರ್ಸ್ ಹಾಗೂ ವೈಜಿಸಿಸಿ ನಡುವೆ ಸಾಗಿ ಬರ್ತಾ ಇದೆ. ಶಾರ್ಟ್ ಆಗಿ ಬಿದ್ದಂತಹ ಚೆಂಡು ಕಟ್ ಮಾಡುವ ಪ್ರಯತ್ನ, ಶಾರ್ಟ್ ಥರ್ಡ್ ಮ್ಯಾನ್ ಕ್ಷೇತ್ರದಲ್ಲಿ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಶ್ರೀನಿವಾಸ್. ಅಂತಿಮ 9 ಎಸೆತ 15 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ ರಾಯಲ್ ಕ್ರಿಕೆಟರ್ಸ್ಗೆ. ಸಾಕಷ್ಟು ಸಲಹೆ ಸೂಚನೆಯನ್ನು ನವೀನ್ ಅವರು ಸಹ ದಾಂಡಿಗರಿಗೆ ತಿಳಿಪಡಿಸಿದ್ರು. ಅದ್ಯಾವ ರೀತಿ ಸಲಹೆ ಸೂಚನೆಯನ್ನ ಪಾಲಿಸ್ತಾರೆ ದಾಂಡಿಗರು ಕಾದ್ ನೋಡಬೇಕಷ್ಟೇ ರಾಯಲ್ ಕ್ರಿಕೆಟರ್ಸ್ ಪರವಾಗಿ. ಸುಂದರತೆಯ ಚೆಂಡು ಒಳ ತಿರುವನ್ನ ಪಡ್ಕೊಳ್ತಾ ಇದೆ. ಕ್ಷಮಿಸಿ, ಕ್ರಮವಲ್ಲದ ಎಸೆತ, 1 ಓಟದ ಹೆಚ್ಚುವರಿ ಸೇರ್ಪಡೆ. ಸ್ವಲ್ಪ ಮಟ್ಟಿಗೆ ಚೆಂಡು ಹೊರ ತಿರುವನ್ನ ಪಡ್ಕೊಂಡಿತ್ತು. ಈ ನಿಟ್ಟಿನಲ್ಲಿ ತೀರ್ಪುಗಾರರು ವೈಡ್ ಎನ್ನುವ ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ. ಸಾಕಷ್ಟು ನುರಿತ ತೀರ್ಪುಗಾರರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಬಹಳಷ್ಟು ಉತ್ತಮವಾದಂತಹ ಒಂದು ಕಾಯಕವನ್ನು ಮಾಡ್ತಾ ಇದ್ದಾರೆ. ಸುಂದರತೆ ಹೊಡೆತ ಡೀಪ್ ಲಾಂಗ್ ಕ್ಷೇತ್ರದಲ್ಲಿ ಅವಳಿ ಓಟವನ್ನು ದಾಖಲಿಸುವ ಯತ್ನದಲ್ಲಿ ಯಶಸ್ಸನ್ನು ಸಾಧಿಸ್ತಾ ಇದ್ದಾರೆ. ಒಂದು ಚುರುಕಾದ ರನ್ನಿಂಗ್ ಬಿಟ್ಟಿಂದ ವಿಕೆಟ್ ಅಂಕಣದ ಒಳಭಾಗದಲ್ಲಿ ಬರ್ತಾ ಇದೆ. ಸಚಿನ್ ಸ್ಟ್ರೈಕರ್ ಅಲ್ಲಿ ರೋಚಕ ರೋಮಾಂಚನಕಾರಿ ಪಂದ್ಯಾಟ ಸಾಗಿ ಬರ್ತಾ ಇದೆ ಕೆಆರ್ ಪುರ ಕಾಲೇಜ್ ಕ್ರೀಡಾಂಗಣದ ಒಳಭಾಗದಲ್ಲಿ. ಮತ್ತೊಮ್ಮೆ ಬೀಸುವ ವಿಫಲ ಯತ್ನ, ದಾಂಡು ಚೆಂಡಿನ ಸಂಪರ್ಕ ಲಭಿಸ್ತಾ ಇಲ್ಲ. ಚುಕ್ಕೆ ಎಸೆತ ಮಾತ್ರ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ಅಂತಿಮ 7 ಎಸೆತ 12 ಓಟಗಳು ಬರಬೇಕಾಗಿದೆ. ಒಂದು ಸಿಕ್ಸರ್ ಬರಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮತ್ತೊಮ್ಮೆ ಡೀಪ್ ಲಾಂಗ್ ಕ್ಷೇತ್ರದಲ್ಲಿ 1 ಓಟಗಳಿಗಷ್ಟೇ ಇಲ್ಲಿ ಶ್ರೀನಿವಾಸ್ ಅವಕಾಶ ಮಾಡಿಕೊಟ್ರು. ಅಂತಿಮ 6 ಎಸೆತ ಜಯಕ್ಕಾಗಿ 11 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ರಾಯಲ್ ಕ್ರಿಕೆಟರ್ಸ್ ಗಣೇಶ್ ಟ್ರೋಫಿಯನ್ನ ಎತ್ತಿ ಹಿಡಿಯಲಿಕ್ಕಾಗಿ. ಮತ್ತೊಮ್ಮೆ ಶ್ರೀನಿವಾಸ್ ಅಂತಿಮ ಚೆಂಡಿಗಾಗಿ ಹೊಸ
ಹುಸೇನ್ಗೆ ಸಂದ ಚೆಂಡು ಡಿ ಪ್ರೇಕ್ಷಕರ ವಿಭಾಗದಲ್ಲಿ ಕ್ರಮಿಸ್ತಾ ಇದೆ. ಕೇವಲ 1 ಓಟಗಳಿಗಷ್ಟೇ ಶ್ರೀನಿವಾಸ್ ಅವಕಾಶನ ಮಾಡಿಕೊಟ್ಟು ಬಹಳಷ್ಟು ಜಾಣ್ಮೆ ಎಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ರು YGCC ಪರವಾಗಿ. ಫಹಾದ್ ರವರ ಸಲಹೆ ಸೂಚನೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸಿದ್ರು. ಈ ನಿಟ್ಟಿನಲ್ಲಿ ಅಂತಿಮ 5 ಚೆಂಡುಗಳಲ್ಲಿ 10 ಓಟಗಳು ಬರಬೇಕಾಗಿದೆ. ಸದ್ಯ ಈಗ ನವೀನ್ ಅವರು ಕೆಲವೊಂದು ಮಾರ್ಗದರ್ಶನವನ್ನು ನೀಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಅದ್ಯಾವ ರೀತಿ ಅವರ ಮಾರ್ಗದರ್ಶನನ ಅಳವಡಿಸಿಕೊಂಡು ಪಂದ್ಯಾಟವನ್ನು ಜಯಿಸಲಿಕ್ಕೆ ಪ್ರಮುಖ ಪಾತ್ರವನ್ನು ಹುಸೇನ್ ಹಾಗೂ ಸಹ ದಾಂಡಿಗ ಸಚಿನ್ ಪಾಲಿಸ್ತಾರೆ, ಕಾದು ನೋಡಬೇಕಷ್ಟೇ. 5ಕ್ಕೆ 10 ಒಂದು ಬೌಂಡ್ರಿ ಬಂದ್ರೆ ಪಂದ್ಯಾಟದ ಚಿತ್ರಣವೇ ಬದಲಾಗ್ತದೆ. ಒಂದು ಸಿಕ್ಸರ್ ಬಂದ್ರೆ ಪಂದ್ಯ ಜಯಿಸುವ ಎಲ್ಲ ಒಂದು ವಿಶ್ವಾಸ ಇರ್ತದೆ ರಾಯಲ್ ಕ್ರಿಕೆಟರ್ಸ್ಗೆ. ಒಟ್ಟಾರೆ 5ಕ್ಕೆ 10 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ರಾಯಲ್ ಕ್ರಿಕೆಟರ್ಸ್ ಪಂದ್ಯಾಟವನ್ನ ಜಯಿಸಲಿಕ್ಕಾಗಿ. ನಾಳೆ ಅಂತಿಮ ಓವರ್ಗಾಗಿ ಆ ತಂಡದ ಭರವಸೆಯ ನಂಬುಗೆ ಎಸೆತಗಾರ ಹುಸೇನ್ಗೆ ಸಂದ ಚೆಂಡು ಸಿಕ್ಸರ್ ಇದ್ದಾರೆ. ಹುಸೇನ್ ದಾಂಡಿನ ಮುಖ್ಯವಾಗಿ ಚಿಮ್ಮಿದ ಪ್ರಥಮ ಸಿಕ್ಸರ್. ಕೈನಲ್ಲಿದ್ದಂತ ಪಂದ್ಯಾಟ YGCCಗೆ ಕೈ ಜಾರುವ ಲಕ್ಷಣ ಸದ್ಯದ ಪರಿಸ್ಥಿತಿಯಲ್ಲಿ ಗೋಚರಿಸ್ತಾ ಇದೆ. 4ಕ್ಕೆ 4 ಒಂದು ಹಂತದಲ್ಲಿ 5ಕ್ಕೆ 10 ಸದ್ಯದ ಪರಿಸ್ಥಿತಿಯಲ್ಲಿ 4ಕ್ಕೆ 4 ಇದೆ ಕ್ರಿಕೆಟ್ ಅದೃಷ್ಟದ ಆಟ. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ಯಾವುದೊಬ್ಬ ಜ್ಯೋತಿಷಿ ಪಂದ್ಯಾಟ ನಿರ್ದಿಷ್ಟ ತಂಡ ಜಯಿಸ್ತದೆ ಅಂತ ಅನುಮಾನಿಸುವುದು ಅಥವಾ ಜ್ಯೋತಿಷ್ಯವನ್ನು ನುಡಿತಾನೆ ಅಂತ ಹೇಳಿದ್ರೆ ಆತನ ಸ್ಪಷ್ಟವಾಗಿ ಮೂರ್ಖ ಅಂತ ಕರೆಯಬಹುದಾಗಿದೆ ಕ್ರಿಕೆಟ್ ವಲಯದಲ್ಲಿ. 4ಕ್ಕೆ 4 ಬೇಕಾಯಿತು. ಈ ಬಾರಿಯ ಸಂದ ಚೆಂಡು ಕ್ರಮಿಸ್ತಾ ಇದೆ. ಬೌಂಡ್ರಿ ನಂಬಲ ಸಾಧ್ಯ ರೀತಿಯಲ್ಲಿ ಗಣೇಶ್ ಟ್ರೋಫಿ 2022 ಅನ್ನ ರಾಯಲ್ ಕ್ರಿಕೆಟರ್ಸ್ ಎತ್ತಿ ಹಿಡಿತಾ ಇದೆ. ನಂಬಲ ಸಾಧ್ಯ ರೀತಿಯಲ್ಲಿ ಪಂದ್ಯಾಟವನ್ನ ಸೋಲನ್ನು ಒಪ್ಪಿಕೊಳ್ತಾ ಇದೆ ಅಸ್ಗರ್ ಮಾಲೀಕತ್ವದ YGCC ಸಂಸ್ಥೆ.